ಹಲೋ ಎವ್ರಿಬಡಿ, ವೆಲ್ಕಮ್ ಟು ಟಾಕ್ ಆಫ್ ದ ಟೌನ್. ಇವತ್ತಿನ ಟಾಕ್ ಏನಪ್ಪ ಅಂದರೆ, ಮೇ 20ಗೆ ಯು ಟರ್ನ್ ಮೂವಿ ರಿಲೀಸ್ ಆಗಿ 8 ಇಯರ್ಸ್ ಆಯಿತು. ಇನ್ನು ಯು ಟರ್ನ್ ಮೂವಿ ಅಚೀವ್ಮೆಂಟ್ಸ್ ಬಗ್ಗೆ ಹೇಳೋದಾದರೆ, ಇದು ಭಾರತದ 3ನೇ ಸಿನಿಮಾ. 4 ಅಲ್ಲ 5 ಅಲ್ಲ 7 ಭಾಷೆಗೆ ರಿಮೇಕ್ ಆಗಿದೆ. ಒಂದು ಖಾಲಿ ರೋಡ್ ಮೇಲೆ ಅಥವಾ ಒಂದು ಖಾಲಿ ಫ್ಲೈಓವರ್ ಮೇಲೆ ಒಬ್ಬ ವ್ಯಕ್ತಿ ಸಿಂಪಲ್ ಆಗಿ ನಡ್ಕೊಂಡ್ಬಂದ್ರು, ಅದನ್ನು ನೈಲ್ ಬೈಟಿಂಗ್ ಥ್ರಿಲ್ಲರ್ ಆಗಿ ತೋರಿಸುವಂತ ಎಷ್ಟೋ ಡೈರೆಕ್ಟರ್ಗಳಲ್ಲಿ ಲೂಸಿಯಾ ಪವನ್ ಕುಮಾರ್ ಕೂಡ ಒಬ್ರು. ಲೂಸಿಯಾ ಪವನ್ ಕುಮಾರ್ ಅವರು ಡೈರೆಕ್ಟ್ ಮಾಡಿರೋ ಈ ನೈಲ್ ಬೈಟಿಂಗ್ ಥ್ರಿಲ್ಲರ್ ಬೇಸ್ ಲ್ಯಾಂಗ್ವೇಜ್ ಬಂದು ಕನ್ನಡ, ಫ್ಲೈಓವರ್ ಅಂತ ಬೆಂಗಾಲಿಯಲ್ಲಿ ರಿಲೀಸ್ ಆಗುತ್ತೆ, ಕೇರ್ಫುಲ್ ಅಂತ ಮಲಯಾಳಮಲ್ಲಿ ರಿಲೀಸ್ ಆಗುತ್ತೆ, ಇನ್ನು ತೆಲುಗು, ತಮಿಳ್, ಹಿಂದಿಯಲ್ಲಿ ಯು ಟರ್ನ್ ಅಂತ ಸೇಮ್ ಟೈಟಲ್ ಅಲ್ಲಿ ರಿಲೀಸ್ ಆಗುತ್ತೆ. ಇನ್ನು ಅವಾರ್ಡ್ಸ್ ವಿಚಾರಕ್ಕೆ ಬಂದ್ರೆ, ಇಂಟರ್ನ್ಯಾಷನಲ್ ಇಂಡಿಯನ್ ಫಿಲಂ ಅಕಾಡೆಮಿಯಿಂದ ಬೆಸ್ಟ್ ಡೈರೆಕ್ಷನ್, ಬೆಸ್ಟ್ ಸ್ಟೋರಿ ಪವನ್ ಕುಮಾರ್ ಅವ್ರಿಗೆ ಸಿಗುತ್ತೆ. ಫಿಲ್ಮ್ ಫೇರ್ ಅವಾರ್ಡು ಶ್ರದ್ಧಾ ಶ್ರೀನಾಥ್ ಅವ್ರಿಗೆ ಸಿಗುತ್ತೆ. ಸೊ ಒರಿಜಿನಲ್ ಕನ್ನಡ ಯು ಟರ್ನ್ 2016 ರಿಲೀಸ್ ಆಗಿದ್ರು. ಮೊನ್ನೆ 2023 ತನಕ ಯು ಟರ್ನ್ ರಿಮೇಕ್ ಮೇಲೆ ರಿಮೇಕ್ ಆಗ್ತಾನೆ ಇದೆ. ಸೊ ನಿಮಗೆ ಗೊತ್ತಾಯ್ತಲ್ಲ, ಒಂದು ಕನ್ನಡ ಯು ಟರ್ನ್ ಇವತ್ತು